ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಾವಿವತ್ತು ನಿಮಗೆ 23ನೇ ತಾರೀಕು ನಡೆಯುವಂಥ ಪರೀಕ್ಷೆಗೆ ಯಾವ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ನೋಡ್ಕೊಬರೋಣ. ಈಗ ಆಲ್ರೆಡಿ ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ ಕನ್ನಡ ಸಬ್ಜೆಕ್ಟ್ ಬಗ್ಗೆ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದ ಬಗ್ಗೆ. ಸೊ ಯಾರ್ಯಾರು ಆ ವೀಡಿಯೋಸ್ನ ನೋಡಿಲ್ಲ ಬೇಗ ಹೋಗಿ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ಏನೇನು ಪ್ರಶ್ನೆಗಳು ಅಥವಾ ನಿಮಗೆ ಏನು PDF ಇದು ಕೊಡ್ತಾ ಇದ್ದೀನಿ, ಸೊ ಇದರಲ್ಲಿ ಬರುವಂಥ ಪ್ರಶ್ನೆಗಳು ನಿಮ್ಮ 23ನೇ ತಾರೀಕು ಇರೋವಂಥ ಪರೀಕ್ಷೆಗೆ ಬಂದೇ ಬರುತ್ತದೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಓದ್ಕೊಳ್ಳೇಬೇಕು. ಈ ಒಂದು PDF ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ಓದಿ ಇದನ್ನು. ಸೊ ಬನ್ನಿ, ಫಸ್ಟು ಕಂಠಪಾಠ ಪದ್ಯದಲ್ಲಿ ನಿಮಗೆ ಇದೆರಡರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಬಿಕಾಸ್ ನಿಮಗೆ ಇದು ಬರುತ್ತೆ, ಇಲ್ಲಾಂದರೆ ಇದು ಬರುತ್ತೆ. ಸೊ ಇದೆರಡರಲ್ಲೇ ಒಂದು ಬರುತ್ತೆ. ಸೊ ಅದಕ್ಕೋಸ್ಕರನೇ. ಸೊ ನೋಡಿ, ನೆಕ್ಸ್ಟು ಇನ್ನೊಂದು ಪೊಯಮ್ ಇದೆ. ಸೊ ಇದನ್ನು ಮೂರೂ ನೋಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನೋಡ್ಬೋದು, ನೀವಿಲ್ಲಿ ಕವಿ ಪರಿಚಯನ ಕೊಟ್ಟಿದ್ದಾರೆ. ಸೊ ನಿಮಗೆ ಪೊಯಮು ಮತ್ತು ಪಾಠ ಸೇರಿಸಿ ಎಲ್ಲದರಲ್ಲೂ ಸೇರಿಸಿ ಇಂಪಾರ್ಟೆಂಟ್ ಇರೋಂಥವ್ರು ಮಾತ್ರನೇ ಕೊಟ್ಟಿರೋದು. ಸೊ ನೀವು ಇಷ್ಟನ್ನೇ ಓದ್ಕೊಂಡ್ರೆ ಸಾಕು. ನೋಡ್ಬೋದು ನೀವಿಲ್ಲಿ AN ಮೂರ್ತಿರಾವ್, ದೇವನೂರು ಮಹಾದೇವ, DS ಜಯಪ್ಪಗೌಡ, ಸಾರಾ ಅಬೂಬಕರ್, ದ.ರಾ ಬೇಂದ್ರೆ, ಕುವೆಂಪು, ಪಂಪ, ರನ್ನ, ಇಷ್ಟು ಜನರದ್ದು ಓದ್ಕೊಳ್ಳಿ. ಸೊ ನಿಮಗೆ ಈಸಿಯಾಗಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ಸಹ ತೋರಿಸ್ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಇವರು ಅಂದರೆ ಅವ್ರ ಹೆಸರು ಬರೀಬೇಕು, ಎಷ್ಟರಲ್ಲಿ ಜನಿಸ್ತಾರೆ ಅನ್ನೋದನ್ನು ಬರೀಬೇಕು, ಯಾವ ಊರಿನಲ್ಲಿ ಜನಿಸಿದ್ರು ಅನ್ನೋದನ್ನು ಬರೀಬೇಕು. ಸೊ ಯಾವ ಕೃತಿಗಳನ್ನು ಬರೆದಿದ್ದಾರೆ ಅನ್ನೋದನ್ನು ಬರೀಬೇಕು. ಸೊ ಆಮೇಲೆ ಪ್ರಶಸ್ತಿಗಳು, ಆಮೇಲೆ ನೆಕ್ಸ್ಟ್ ಇದೇ ರೀತಿ ಯಾವ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಸೊ ಇಷ್ಟು. ನೆಕ್ಸ್ಟು ನೀವು ಬೇಕಿದ್ರೆ ನೋಡ್ಬೋದು, ಇನ್ನೊಂದು ಕೆಳಗಡೆ ಅದೇ ರೀತಿ ಕೊಟ್ಟಿದ್ದಾರೆ. ಸೊ ಇದು ಸಹ ಅದೇ ರೀತಿ. ಸೊ ಕವಿಗಳಿಗೆ ಬಿರುದು ಬರೀಬೇಕು, ಲೇಖಕರಿಗೆ ಪ್ರಶಸ್ತಿನ ಬರೀಬೇಕು. ಸೊ ನೆಕ್ಸ್ಟ್ ನೋಡಿ, ನಿಮಗೆ ಪತ್ರ ಕೊಟ್ಟಿದ್ದಾರೆ, ಅಂದರೆ ನಿಮಗೆ ಪತ್ರಲೇಖನ. ಸೊ ವ್ಯಾವಹಾರಿಕ ಪತ್ರ ಕೊಟ್ಟಿದ್ದಾರೆ. ನೋಡ್ಬೋದು ನೀವಿಲ್ಲಿ ಯಾವ ರೀತಿ ಪತ್ರ ಬರೀಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ, ಉದಾಹರಣೆನೂ ಕೊಟ್ಟಿದ್ದಾರೆ. ನೋಡ್ಬೋದು ನೀವಿಲ್ಲಿ ನೋಡಿ, ಫುಲ್ ಕೊಟ್ಟಿದ್ದಾರೆ ವ್ಯಾವಹಾರಿಕ ಪತ್ರ. ನಿಮಗೆ ಕನ್ನಡದಲ್ಲಿ ವ್ಯಾವಹಾರಿಕ ಪತ್ರ ಈಸಿ, ಯಾಕಂದರೆ ನೀವೇನಾದರೂ ಸೊ ನಿಮಗೆ ವೈಯಕ್ತಿಕ ಪತ್ರ ಬರೀತೀನಿ ಅಂದರೆ ತುಂಬ ರಿಸ್ಕ್ ಆಗುತ್ತೆ. ಬಿಕಾಸ್ ತೀರ್ಥ ರೂಪ ಅಥವಾ ಮಾತೃ ರೂಪ ಈ ರೀತಿ ಬರೀಬೇಕಾಗುತ್ತೆ. ಸೊ ಅದಕ್ಕೆ ನೀವು ಈ ಒಂದು ವ್ಯಾವಹಾರಿಕ ಪತ್ರನೇ ಫಾಲೋ ಮಾಡಿ, ನಿಮಗೆ ತುಂಬ ಈಸಿ ಆಗುತ್ತೆ ಅವಾಗ. ಸೊ ಇದೆಲ್ಲ ಬರುವಂಥ ಪ್ರಶ್ನೆ ನೀವಿಲ್ಲಿ ನೋಡ್ಬೋದು. ನೆಕ್ಸ್ಟು ಉದಾಹರಣೆ ಸಮೇತ ಕೊಟ್ಟಿದ್ದಾರೆ, ಛಂದಸ್ಸು. ಸೊ ಇಲ್ಲಿ ಕಂದ ಪದ್ಯನ ಕೊಟ್ಟಿದ್ದಾರೆ, ನೋಡ್ಬೋದು ನೀವಿಲ್ಲಿ. ನೆಕ್ಸ್ಟು ನಿಮಗೆ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ, 2 ಸಾಲುಗಳು. ಸೊ ನೆಲಕ್ಕಿರುವೆನೆಂದು ಬಗೆದಿರೆ ಛಲಕ್ಕಿರುವೆಂ, ಪಾಂಡು ಸುತ್ತರೊಳಿ ನೆಲನೆದು ಪಾ ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟ್, ಬಿಕಾಸ್ ಇದು ತುಂಬ ಸಾರಿ ರಿಪೀಟ್ ಆಗಿದೆ ನಿಮಗೆ ಪ್ರಶ್ನೆ. ಅದೇ ರೀತಿ ನಾನು ಕೊಡ್ತಾ ಇರೋ ಪ್ರಶ್ನೆ ಇದರಲ್ಲಿ ಏನಿದೆ ಇದು ಸಹ ಇಂಪಾರ್ಟೆಂಟೇ. ಸೊ ನೀವು ಇದನ್ನು ಓದ್ಕೊಳ್ಳೇಬೇಕು. ನೆಕ್ಸ್ಟು ಭಾಮಿನಿ ಷಟ್ಪದಿ ಕೊಟ್ಟಿದ್ದಾರೆ, ನೋಡ್ಬೋದು ಯಾವ ರೀತಿ ಬರೀಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಉದಾಹರಣೆ ಸಹಿತ. ನೆಕ್ಸ್ಟು ವಾರ್ಧಕ ಷಟ್ಪದಿ, ಆಮೇಲೆ ಉತ್ಪಲಮಾಲಾ ವೃತ್ತ ಕೊಟ್ಟಿದ್ದಾರೆ, ಆಮೇಲೆ ಚಂಪಕಮಾಲಾ ವೃತ್ತ ಕೊಟ್ಟಿದ್ದಾರೆ. ಸೊ ನೀವು ಛಂದಸ್ಸು ನೋಡ್ತೀರಾ ಅಂದರೆ ಈ 5 ನಿಮಗೆ ಇನ್ಕ್ಲೂಡ್ ಆಗಿರಲೇಬೇಕು. ಬಿಕಾಸ್ ನಿಮಗೆ ಇವಾಗ ಮಿಸ್ ಆದ್ರೂ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಈ 5ನೇ ಬರೋದು. ಸೊ ಈ 5ರಲ್ಲಿ ಒಂದಂತೂ ಬಂದೇ ಬರುತ್ತೆ. ಸೊ 3 ಮಾರ್ಕ್ಸ್ಗೆ ಇರುತ್ತೆ, ನೀವು ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಯಲ್ಲಿ ಅಲಂಕಾರಗಳು ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಅಲಂಕಾರದಲ್ಲಿ ಉಪಮಾಲಂಕಾರ ಮತ್ತು ರೂಪಕಾಲಂಕಾರ, ಅವುಗಳಿಗೆ ಉದಾಹರಣೆನ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವಿಲ್ಲಿ ಲಕ್ಷಣ ಕೊಟ್ಟಿದ್ದಾರೆ, ಆಮೇಲೆ ಏನು ಒಂದು ಗುಣಗಳನ್ನು ಹೊಂದಿರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ನೋಡಿ. ಉಪಮಾಲಂಕಾರಕ್ಕೆ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ, ನೋಡಿ ಇಲ್ಲಿ ಅಂತೆ ಅಂತಿದೆ. ಸೊ ಈ ರೀತಿ ಪಾಯಿಂಟ್ಸ್ನೆಲ್ಲ ನೀವು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಕೊಡಬೇಕು ಇದಕ್ಕೆಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ, ಈಸಿಯಾಗಿಯೇ ರೆಕಗ್ನೈಸ್ ಮಾಡ್ಬೋದು ಯಾವುದು ಏನು ಅಂತಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಫಾಲೋ ಮಾಡಿ ನಾನು ಹೇಳ್ತಾ ಇರೋದನ್ನು. ನೆಕ್ಸ್ಟು ಉತ್ಪ್ರೇಕ್ಷಾಲಂಕಾರ. ಸೊ ಇದನ್ನು ನಿಮಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಸೊ ಇದರನ್ನ ಸ್ಕಿಪ್ ಮಾಡಿಬಿಡಿ. ನೆಕ್ಸ್ಟ್ ನೋಡಿ, ಆದರೆ ಇದರಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಂಪಾರ್ಟೆಂಟೇ ಇರುತ್ತೆ. ಸೊ ನಾನು ಈ PDF ಕೊಡ್ತಿರೋದೇ ನಿಮಗೆ ಇಂಪಾರ್ಟೆಂಟ್ ಇರೋದ್ರಿಂದ ಸೊ ಅದಕ್ಕೆ ಬರೀರಿ. ಸೊ ನೀವು ಇನ್ನೊಂದು ನೀವು
ಒಂಚೂರು ಪ್ರಾಕ್ಟೀಸ್ ಮಾಡಿ ಇದನ್ನು. ಗೀಜುಗನ ಗೂಡುಗಳು ತೊಟ್ಟಿಲುಗಳಂತೆ ತೂಗಾಡುತ್ತಿದ್ದವು. ಸೊ ನೀವು ಇದನ್ನು ನೋಡಿಬಿಟ್ಟು ಇದರಲ್ಲೇ ಗುರುತಿಸ್ಬೋದು ಯಾವ ಒಂದು ಅಲಂಕಾರ ಅಂತ. ಸೊ ಇದು ಉಪಮಾಲಂಕಾರ, ಯಾಕಂದರೆ ಅಲ್ಲಿ ಅಂತೆ ಅಂತಿದೆ, ಸೊ ಅದಕ್ಕೋಸ್ಕರ ನೀವು ಪೂರ್ತಿಯಾಗಿ ಬರೀರಿ ಅದನ್ನು. ನೆಕ್ಸ್ಟ್ ನೋಡಿ, ಗಾದೆಗಳಲ್ಲಿ ಯಾವ ಗಾದೆಗಳು ಬರುತ್ತೆ ಅನ್ನೋದನ್ನು, ಅದರಲ್ಲಿ ಏನು ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ 3 ಮಾರ್ಕ್ಸ್ಗೆ ಗಾದೆ ಮಾತು ಇರುತ್ತೆ. ಸೊ ನೀವಿಲ್ಲಿ ಒಂದು ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೋಡಿ, ಗಾದೆಯ ಮಹತ್ವ ಬರೀಬೇಕು. ನೀವು ಯಾವುದೇ ಒಂದು ಗಾದೆ ತೆಗೆದ್ರೂ ಗಾದೆಯ ಮಹತ್ವ ಇದಕ್ಕೆ 1 ಮಾರ್ಕ್ ಇದ್ದಿರುತ್ತೆ. ಸೊ ನೋಡ್ಬೋದು, ಇಲ್ಲಿ ನೀವು 1 ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ನಾನೊಂದು ಸಾರಿ ಓದ್ತೀನಿ. ಗಾದೆ ವೇದಗಳಿಗೆ ಸಮಾನ, ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು, ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಎಂಬ ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ. ಸಾರಿ, ಅದು ಎಂದು ಅಂತ ಮಾಡ್ಕೊಳ್ಳಿ. ಸೊ ಇದು ಎಂಬ ಬೇಡ, ಎಂದು. ಸೊ ಈ ರೀತಿ ನೀವು ಅದನ್ನು ಸರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ತಾಳಿದವನು ಬಾಳಿಯಾನು, ಅದರಲ್ಲಿ ಏನೇನು ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಬೇಕು ಅಥವಾ ಮನಸ್ಸಿದ್ದರೆ ಮಾರ್ಗ, ಇದೇ ರೀತಿ ಎಲ್ಲ ಪೊಯಮ್ ಸಹ ಎಲ್ಲ ಒಂದು ಗಾದೆಗಳಲ್ಲೂ ಇದೆ. ಸೊ ನೀವು ಇದನ್ನು ಓದ್ಕೊಳ್ಳಿ ಒಂದ್ಸಾರಿ, ನಿಮಗೆ ಬರೆಯುವಾಗಲಾದರೂ ಸ್ವಲ್ಪ ನೆನಪಾಗುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಆಲ್ ವೀಡಿಯೋಸ್ ಬಿಡ್ತೀನಿ ನಾನು. ಸೊ ಅದಕ್ಕೋಸ್ಕರ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಎಲ್ಲದನ್ನು ನೋಡ್ಬೋದು. ಯಾರ್ಯಾರು ಸ್ಕೋರಿಂಗ್ ಪ್ಯಾಕೇಜ್ ನೋಡಿಲ್ಲ, ಬೇಗ ಹೋಗಿಬಿಟ್ಟು ನಮ್ಮ ಚಾನಲಲ್ಲಿದೆ ಸ್ಕೋರಿಂಗ್ ಪ್ಯಾಕೇಜು. ಸೊ ನೀವು ಕನ್ನಡ ಸ್ಕೋರ್ ಮಾಡ್ತೀನಿ ಅನ್ನೋರಿಗೆ ಪ್ಯಾಕೇಜ್ ಆಲ್ರೆಡಿ ಬಿಟ್ಟಿದ್ದೀನಿ. ಸೊ ಅದನ್ನು ನೋಡಿ. ನೆಕ್ಸ್ಟ್ ನೋಡಿ, ನಿಮಗೆ ಒಂದು ವಾಕ್ಯದ ಇಂಪಾರ್ಟೆಂಟ್ ಪ್ರಶ್ನೆಗಳಿದೆ. ಸೊ ನೀವು ಇಷ್ಟೇ ಓದ್ಕೊಳ್ಳಿ, ನಿಮ್ಮ ನೋಟ್ಸ್ ಇಟ್ಕೊಂಡು ಪೂರ್ತಿಯಾಗಿ ಓದಬೇಡಿ, ಪಾಸ್ ಆಗ್ತೀನಿ ಅನ್ನೋರು. ಸೊ ಸ್ಕೋರಿಂಗ್ಗೆ ಬೇರೆ ಕೊಟ್ಟಿದ್ದೀನಿ, ಸೊ ಅದನ್ನು ಅವ್ರು ನೋಡ್ತಾರೆ. ನೆಕ್ಸ್ಟ್ ನೋಡ್ಬೋದು, ನೀವಿಲ್ಲಿ 2 ಅಂಕದ ಪ್ರಶ್ನೆಗಳು, ಅಂದರೆ ನಿಮಗೆ 20 ಮಾರ್ಕ್ಸ್ ಆಗಿರುತ್ತೆ ಇದರಲ್ಲಿ. ಸೊ ನಾನು ನಿಮಗೆ 2 ಮಾರ್ಕ್ ಪ್ರಶ್ನೆಗಳನ್ನೇ ಇಂಪಾರ್ಟೆಂಟ್ ಇರೋದನ್ನು ಸೆಪ್ರೇಟಾಗಿ ಕೊಟ್ಟಿದ್ದೀನಿ. ಬಟ್ ಇದರಲ್ಲಿ ಇದು ಸಹ ಇನ್ಕ್ಲೂಡ್ ಆಗಿರೋದ್ರಿಂದ ಇದನ್ನು ಸಹ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ 2 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸು 100ಗೆ 20 ಆರಾಮಾಗಿ ತೆಗಿಬೋದು. ಸೊ ಆ ಒಂದು PDF ಸಹ ನಾನು ಬಿಟ್ಟಿದ್ದೀನಿ ನನ್ನ ಚಾನಲಲ್ಲಿ. ಸೊ ನೀವು ಚಾನಲ್ನ ಓದ್ಬಿಟ್ಟು ಸ್ಕ್ರೋಲ್ ಮಾಡ್ತಾ ಹೋಗ್ತಿದ್ದಂಗೆ ನಿಮಗೆ ಸಿಗುತ್ತೆ ಅದು 2 ಮಾರ್ಕ್ ಇಂಪಾರ್ಟೆಂಟ್ ಪ್ರಶ್ನೆ. ಆಮೇಲೆ ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲಾನು. ಸ್ಕೋರಿಂಗ್ ಪ್ಯಾಕೇಜಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬಿಟ್ಟಿದ್ದೀನಿ. ಸೊ ಅದನ್ನು ನೋಡಿ. ನೆಕ್ಸ್ಟ್ ನೋಡೋಣ, 10 ಪ್ರಶ್ನೆಗಳಿರುತ್ತೆ, 20 ಅಂಕಗಳು ಬರುತ್ತೆ ನಿಮಗೆ. ಪಠ್ಯಪೂರಕದಿಂದ ನಿಮಗೆ 4 ಮಾರ್ಕ್ಸ್, ಅಂದರೆ 4 ಅಂಕಗಳು, 2 ಪ್ರಶ್ನೆಗಳು ಬರುತ್ತೆ. ಸೊ ಅದೇ ರೀತಿ ಇನ್ನು ಮಿಕ್ಕಿರೋ 8 ಪ್ರಶ್ನೆಗಳು ಪದ್ಯದಿಂದ 4, ಪಾಠದಿಂದ 4 ಬರುತ್ತೆ. ಸೊ ನೋಡ್ಕೊಳ್ಳಿ ಕರೆಕ್ಟಾಗಿ. ಇದರಲ್ಲಿ ಇಂಪಾರ್ಟೆಂಟ್ ಇದೆ, ಬಟ್ ನಾನು 2 ಮಾರ್ಕ್ದೇ ಸೆಪ್ರೇಟಾಗಿ ಬಿಟ್ಟಿದ್ದೀನಿ, ಅದು ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ಮಿಸ್ ಮಾಡಿದ್ರೂ ಇದರಲ್ಲಿ ತುಂಬ ಪ್ರಶ್ನೆಗಳಿದೆ. ಸೊ ಅದರಲ್ಲಿ 20 ಪ್ರಶ್ನೆಗಳಿದೆ, ಅಷ್ಟೇ ಓದ್ಕೊಳ್ಳಿ, ನಿಮಗೆ 20 ಅಂಕಗಳು ಬರುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಸಂದರ್ಭಗಳು. ಸೊ ನಿಮಗೆ ಸಂದರ್ಭಗಳು ನೋಡಿ, ನೀವು ಸಂದರ್ಭ ಸ್ವಾರಸ್ಯ ಬರೀಬೇಕಾದ್ರೆ ನಿಮಗೆ ಈಸಿಯಾಗಿ ಯಾವ ರೀತಿ ಒಂದು ಪಾಠನ ಕಂಡುಹಿಡಿಬೇಕು ಈ ರೀತಿ ಕೊಟ್ಟಿದ್ದಾರೆ. ಗದ್ಯ ಭಾಗದ ಪ್ರಶ್ನೆಗಳಿದೆಲ್ಲ, ಅಂದರೆ ಖಂಡವಿದೆಕೋ ಮಾಂಸವಿದೆಕೋ, ಅಥವಾ ಈ 4 ಸೆಂಟೆನ್ಸ್ ಏನಿದೆ ಇದು ಬಂದರೆ ನೀವು ಪಾಠದ ಹೆಸರು ವ್ಯಾಘ್ರಗೀತೆ ಅಂತ ಗೊತ್ತಾಗುತ್ತೆ. ಸೊ ಕವಿ ಹೆಸರು AN ಮೂರ್ತಿರಾವ್, ಆಮೇಲೆ ಸಮಗ್ರ ಲಲಿತ ಪ್ರಬಂಧಗಳಿಂದ ಆರಿಸಲಾಗಿದೆ ಇದನ್ನು, ಆ ಕೃತಿಯಿಂದ. ಸೊ ಈ ರೀತಿ ನೀವು ಈಸಿಯಾಗಿ ಇದನ್ನೆಲ್ಲ ನೀವು ಕಂಡುಹಿಡ್ಕೋಬೋದು ಇದರಲ್ಲಿನೇ. ನೀವು ಒಂದು ಬರ್ಕೊಂಡಿರೋದು ಅಥವಾ ನೀವು ಏನಾದರೂ ಓದಿರ್ತೀರ, ಸೊ ಅದರಲ್ಲಿ ತುಂಬ ಡಿಫಿಕಲ್ಟ್ ಇರುತ್ತೆ ನಿಮಗೆ, ಇದನ್ನು ಯಾವುದರಿಂದ ಆರಿಸಿದ್ದಾರೆ ಇದೆಲ್ಲ. ಸೊ ನೀವು ಈಸಿಯಾಗಿ ಇಲ್ಲೇ ಕಂಡುಹಿಡಿಬೋದು. ನೋಡಿ, ಪಾಠದ ಹೆಸರು, ಕವಿ, ಆಮೇಲೆ ಆಕರ ಕೃತಿ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಈಸಿಯಾಗಿ ಎಲ್ಲರಿಗೂ ಕಾಣಿಸೋ ಥರ ಮತ್ತು ಎಲ್ಲರಿಗೂ ನೆನ್ಪಿಟ್ಕೊಳ್ಳೋ ಥರನೂ ಇರುತ್ತೆ ಇದು. ಸೊ ಅದಕ್ಕೋಸ್ಕರ ಇದನ್ನೇ ಫಾಲೋ ಮಾಡಿ. ಆಮೇಲೆ ಇಂಪಾರ್ಟೆಂಟ್ ಪಾಠಗಳು, ವ್ಯಾಘ್ರಗೀತೆ, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ, ಯುದ್ಧ, ಇದು ನಿಮಗೆ ಇಷ್ಟಕ್ಕೆ ಇನ್ಕ್ಲೂಡ್ ಆಗಲ್ಲ, ಈ ಒಂದು ಪ್ರಿಪ್ರೇಟ್ರಿಗೆ ಮಾತ್ರ ಅಲ್ಲ, ಇದು ನಿಮಗೆ ಫೈನಲ್ ಎಕ್ಸಾಮ್ಗೂ ಸಹ ಬರುತ್ತೆ. ಸೊ ಅದಕ್ಕೋಸ್ಕರನೇ ಇದು ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಓದ್ಕೊಳ್ಳೇಬೇಕು. ನೆಕ್ಸ್ಟ್ ಪದ್ಯ ಭಾಗಕ್ಕೆ ಬಂದರೆ ಅದೇ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಆಮೇಲೆ ಚಲಮನೆ ಮೆರೆವ ಹಸುರು, ಕೆಮ್ಮನೆ ಮೀಸೆ ಹೊತ್ತನೆ, ಈ 4 ಪೊಯಮ್ಗಳು ತುಂಬ ಇಂಪಾರ್ಟೆಂಟ್ ಪದ್ಯ ಭಾಗದಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು ಆಯ್ಕೆ, ಈ ವಾಕ್ಯವನ್ನು ಡ್ಯಾಶ್ ರವರು ಬರೆದಿರುವ ಡ್ಯಾಶ್ ಕೃತಿಯಿಂದ ಆಯ್ದ ಯಾವ ಪಾಠದಿಂದ ಆರಿಸಲಾಗಿದೆ ಅನ್ನೋದನ್ನು ಬರೀಬೇಕು. ಸೊ ನಿಮಗೆ ಇದಕ್ಕೆ 1 ಮಾರ್ಕ್ ಇರುತ್ತೆ. ನೀವು ಸಂದರ್ಭ ಬರೆದ್ರೆ 1 ಮಾರ್ಕು, ಸ್ವಾರಸ್ಯ ಬರೆದ್ರೆ 1 ಮಾರ್ಕು. ಸೊ ನಿಮಗೆ ಟೋಟಲ್ 3 ಮಾರ್ಕ್ ಇರುತ್ತೆ ಒಂದು ಪ್ರಶ್ನೆಗೆ. 3 ಪ್ರಶ್ನೆಗಳು ಪಾಠದಿಂದ ಬರುತ್ತೆ, 3 ಪ್ರಶ್ನೆಗಳು ಪೊಯಮಿಂದ ಬರುತ್ತೆ. ಸೊ ನಿಮಗೆ ಸಂದರ್ಭ ಸ್ವಾರಸ್ಯ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟು ನಮ್ಮ ಪದ್ಯದ ಸಾರಾಂಶ ನೋಡೋಣ. ಸೊ ನಿಮಗೆ ಇದು 4 ಮಾರ್ಕ್ಸ್ಗಿರುತ್ತೆ.
ಒಂದು ಪೊಯಮ್ ಕೊಟ್ಬಿಟ್ಟು ಅದಕ್ಕೆ ಸಾರಾಂಶ ಬರೀರಿ. ಪೊಯಮ್ ಅಂದರೆ ಫುಲ್ ಪೊಯಮ್ ಕೊಡಲ್ಲ, ಒಂದು 4 ಲೈನ್ಸ್ ಕೊಡ್ತಾರೆ ನಿಮಗೆ. ಸೊ ಯಾವ ಒಂದು ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ ಆ ಪದ್ಯ ಭಾಗನ ನೀವು ಅದರಲ್ಲಿ ಏನಿದೆ ಸಾರಾಂಶ ಅನ್ನೋದನ್ನು ಬರಿಬೇಕು. ಸೊ ನೀವು ಫಸ್ಟ್ ಅದನ್ನು ಬರಿಬೇಕಾದ್ರೆ ಯಾವ ಒಂದು ಪೊಯಮಿಂದ ಆರಿಸಲಾಗಿದೆ, ಯಾರು ಕವಿ ಬರೆದಿದ್ದಾರೆ ಅನ್ನೋದನ್ನು ಬರೀರಿ ಸ್ವಲ್ಪ. ಸೊ ನೀವು ಅದನ್ನು ಬರೆದ್ರೆ ನಿಮಗೆ ಅದರಲ್ಲೇ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟು ಅದರಲ್ಲಿ ಇರೋ ಸಾರಾಂಶನ ಬರೀರಿ. ಆಮೇಲೆ ಮೌಲ್ಯ, ಅದರಲ್ಲಿರೋ ಮೌಲ್ಯನ ಬರಿಬೇಕು ನೀವು, ಏನು ಒಂದು ಮೌಲ್ಯ ಅಡಗಿಕೊಂಡಿದೆ ಆ ಒಂದು ಪೊಯಮಲ್ಲಿ ಅನ್ನೋದನ್ನು. ಸೊ ಇಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಇಷ್ಟು ಪೊಯಮ್ಗಳು ತುಂಬ ಇಂಪಾರ್ಟೆಂಟ್. ಸೊ ಇಷ್ಟು ಪೊಯಮ್ದ್ರಲ್ಲೇ ನಿಮಗೆ ಸಾರಾಂಶ ಕೊಡೋದು ಪದ್ಯದ. ಸೊ ನೆಕ್ಸ್ಟ್ ನೋಡಿ, ಬಹು ಆಯ್ಕೆ ಮತ್ತು ಸಂಬಂಧಿ ಪದ ಪ್ರಶ್ನೆಗಳು ಯಾವ್ದ್ಯಾವುದು ಕೊಡ್ತಾರೆ ಅನ್ನೋದನ್ನು. ಸೊ ಇಲ್ಲಿ ನೀವು ನೋಡ್ಬೋದು ವರ್ಣಮಾಲೆ, ಇದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಆಮೇಲೆ ವಿಭಕ್ತಿ ಪ್ರತ್ಯಯಗಳು, ಇದರಲ್ಲಿ ಯಾವ್ದ್ಯಾವ್ದು ಬರುತ್ತೆ. ಸೊ ವಿಭಕ್ತಿ ಪ್ರತ್ಯಯದಲ್ಲಿ ಬಂದೇ ಬರುತ್ತೆ ನಿಮಗೆ. ಸೊ ಹಳಗನ್ನಡದಾದರೂ ಬರುತ್ತೆ ಅಥವಾ ಹೊಸಗನ್ನಡದಾದರೂ ಬರುತ್ತೆ. ಸೊ ನಿಮಗೆ ಅದು ಟೆಕ್ಸ್ಟ್ ಬುಕ್ಕಲ್ಲಿ ಚಾರ್ಟ್ ರೀತಿ ಇದೆ. ಸೊ ನೀವು ಆ ಚಾರ್ಟನ್ನೇ ಓದ್ಕೊಳ್ಳಿ. ನೆಕ್ಸ್ಟ್ ನೋಡ್ಬೋದು, ಅಂದರೆ ನೀವು ಅದನ್ನು ಕಾನ್ಸಂಟ್ರೇಟ್ ಮಾಡಿ ಯಾವುದ್ರಲ್ಲಿ ಜಾಸ್ತಿ. ಇವಾಗ ನೋಡ್ಬೋದು ನೀವು ಇಷ್ಟನ್ನೇ ಓದ್ಕೊಂಡ್ರೆ ನಿಮಗೆ ತುಂಬ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಯಾಕಂದರೆ ಇದು ನಿಮಗೆ 23rd ನಡೆಯುವಂಥ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ಸೊ ನಾನು ಇದನ್ನು ಕೊಡ್ತಾ ಇದ್ದೀನಿ ಅಂದರೆ ನೀವು ಇದನ್ನು ಓದಲೇಬೇಕು, ನೋಡಲೇಬೇಕು. ಸೊ ಅದಕ್ಕೋಸ್ಕರ ನೋಡಿ, ಪ್ರಶ್ನೆಗಳನ್ನು ಒಂದು ಸಾರಿ ಓದ್ಕೊಳ್ಳಿ. ನೀವು ಓದ್ಕೊಂಡ್ರೆ ಅಟ್ಲೀಸ್ಟ್ ನಿಮಗೆ ಎಕ್ಸಾಮ್ ಟೈಮಲ್ಲಿ ನೆನಪಾದರೂ ಆಗುತ್ತೆ. ನೀವು ಇದನ್ನು ನೋಡೇ ಇಲ್ಲ ಅಂದರೆ ನಿಮಗೆ ಬರೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ನೆಕ್ಸ್ಟು ಸಂಬಂಧಿ ಪದ ಕೊಟ್ಟಿದ್ದಾರೆ. ನೆಕ್ಸ್ಟು ಜೋಡು ನುಡಿ, ಅನುಕರಣಾವ್ಯಯ, ದ್ವಿರುಕ್ತಿ. ಆಮೇಲೆ ನೆಕ್ಸ್ಟ್ ಈ ಕಡೆ ಸೈಡು ನಾಮಪದ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು. ಆಮೇಲೆ ವಾಕ್ಯದ ಪ್ರಕಾರಗಳು, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಸಾಮಾನ್ಯ ವಾಕ್ಯ. ಸೊ ನಿಮಗೆ 3 ಗೊತ್ತಿದೆ. ಅದು ಯಾವ ವಾಕ್ಯ ಕೊಟ್ಟರೆ ಏನೇನು ಬರೀಬೇಕು ಅನ್ನೋದನ್ನು ಗೊತ್ತಿರಬೇಕು. ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಸಮಾಸಗಳು, ಸಂಧಿಗಳು ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ಎಲ್ಲ ವೀಡಿಯೋಸ್ನು ನೋಡಿ. ಈಗ ಆಲ್ರೆಡಿ ನಾನು ಕನ್ನಡ ಸ್ಕೋರಿಂಗ್ ಪ್ಯಾಕೇಜ್, ಪಾಸಿಂಗ್ ಪ್ಯಾಕೇಜ್ ಎಲ್ಲನೂ ಬಿಟ್ಟಿದ್ದೀನಿ, ಮ್ಯಾಥ್ಸ್ ಸಹ ಬಿಟ್ಟಿದ್ದೀನಿ. ಆಲ್ ಸಬ್ಜೆಕ್ಟ್ ಟೋಟಲ್ ನಿಮಗೆ 10th ಯಾವ ಸಬ್ಜೆಕ್ಟ್ ಇದೆ ಅದ್ರದ್ದು ಎಲ್ಲದನ್ನು ನಾನು ಬಿಡ್ತಾ ಹೋಗ್ತಿದ್ದೀನಿ ವೀಡಿಯೋಸ್. ಸೊ ಅದಕ್ಕೋಸ್ಕರ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಹಾಕಿರುವಂಥ ವೀಡಿಯೋಸ್ ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ, ನಮ್ಮ ಚಾನಲಲ್ಲಿ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.